ಶ್ರೀಯುತ ಬಿ ವಿ ರಾಜಶೇಖರ್ ಅವರು ಮಾಹಿತಿ ಕೊಡಲಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಇವತ್ತು ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ವತಿಯಿಂದ ಪ್ರತಿ ವರ್ಷ ನಡೆದಂತೆ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಸತತ 4 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡಾಂಬೆ ಹಬ್ಬ ಅಂತ ಹೇಳಿ ಒಂದು ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ಕೊ ಬರ್ತಾ ಇದ್ದೇವೆ. ಆ ಅಂಗವಾಗಿ ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜೊತೆಗೆ ಖ್ಯಾತ ಹಾಸ್ಯ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮದ ಲಿಂಗಾಯತ ಪಂಚಮಶಾಲಿ ಮಠದ ಪ್ರಥಮ ಜಗದ್ಗುರುಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಶ್ರೀ ಶ್ರೀ ಅರ್ಜುನ ಅವಧೂತ ಗುರು ಮಹಾರಾಜ ಸ್ವಾಮಿಗಳು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನಾನು ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಅಧ್ಯಕ್ಷನಾಗಿ ರಾಜಶೇಖರ್ ಅವರು ಇರ್ತೇನೆ. ಮತ್ತು ಘನ ಉಪಸ್ಥಿತಿಯಲ್ಲಿ HC ಮಾದೇವಪ್ಪನವರು, ಸಮಾಜ ಮತ್ತು ಕಲ್ಯಾಣ ಇಲಾಖೆ ಸಚಿವರು, ಮೈಸೂರು ಉಸ್ತುವಾರಿ ಸಚಿವರು ಅವರ ಘನ ಉಪಸ್ಥಿತಿಯಲ್ಲಿ, ಮತ್ತು ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮಾನ್ಯ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಹಾಲಿ ಶಾಸಕರು, ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರು, ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ GT ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕವಿಶ್ ಗೌಡರು, BJP ಮುಖಂಡರು, ಚಂದನ್ ಗೌಡರು, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು, ರವಿ ಅವರು, ಪವನ್ ಜೋಶಿ, ಕೂರ್ಗಳ್ಳಿ ಬದಿ, ಹೀಗೆ ಹಲವು ಗಣ್ಯರ ಸಂಗಮದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಕೆ ಶಿವರಾಜು KAS ಅಪರ ಜಿಲ್ಲಾಧಿಕಾರಿಗಳು, ಅವರು ಸಹ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿರ್ತಾರೆ. ಮತ್ತು ಕುಮಾರಿ ಸುಪ್ರಿಯಾ ಬಾಣಂಗರ್ ಅವರು KAS ಅಧಿಕಾರಿ, ವಿಶೇಷ ಭೂಸ್ವಾಧೀನ ಅಧಿಕಾರಿ, ಅವರು ಸಹ ಕಾರ್ಯಕ್ರಮದಲ್ಲಿರ್ತಾರೆ. ಶ್ರೀ ಚಂದ್ರಶೇಖರ್ ಪೌರಾಯುಕ್ತರು, ನಗರಸಭೆ ಹುಟ್ಕಳ್ಳಿಯ ಅವರು ಸಹ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ಖ್ಯಾತ ಸಾಹಿತಿಗಳು, ಅಂಕಣಗಾರರು ಬನ್ನೂರು K ರಾಜುರವರು ಸಹ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆ ಈ ವರ್ಷದ ಕನ್ನಡಾಂಬೆ ರತ್ನ ಪ್ರಶಸ್ತಿಯ ಭಾಜನರಾಗಿರುವಂಥವರು ಇಂತಿದೆ. ಡಾಕ್ಟರ್ ಭಾಷಣ್ ಸ್ವಾಮೀಜಿ, ಪ್ರಧಾನ ಅರ್ಚಕರು, ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಮೈಸೂರು, ಮತ್ತು ಶ್ರೀ ಕುಮಾರ್ ಅಧೀಕ್ಷಕರು, ಜಯಲಕ್ಷ್ಮೀಪುರಂ ಸ್ಟೇಷನ್ ಅಧಿಕಾರಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಮತ್ತು ದೇವರಾಜು ಅವರು ಮೈಸೂರು ಮಿತ್ರ ವರದಿಗಾರರಾಗಿ ದಶಕಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇರೋರು, ಅವರು ಸಹ ಈ ವರ್ಷದ ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೇವೆ. ಮತ್ತು ರಾಘವೇಂದ್ರ ಅವರು, ಶ್ರೀ ರಾಘವೇಂದ್ರ ಅವರು BTV ನ್ಯೂಸಲ್ಲಿ 10 ವರ್ಷಗಳಿಗೆ ಹೆಚ್ಚು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಸಹ ಈ ವರ್ಷದ ಕನ್ನಡಾಂಬೆ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಮತ್ತು ಡಾಕ್ಟರ್ ಗೌತಮ್, ಕೀಲು ಮತ್ತು ಮೂಳೆ ತಜ್ಞರು, KR ನಗರ ಸರ್ಕಾರಿ ಹಾಸ್ಪಿಟ್ಲ ವೈದ್ಯರು, ಅವರು ಅತ್ಯುತ್ತಮವಾದ ಸೇವೆಯನ್ನು ಗುರುತಿಸಿ ಈ ಸಾರಿ ಕನ್ನಡಾಂಬೆ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಶ್ರೀ ಮಂಜುನಾಥ್, ಮಂಡ್ಯ ಭಾಗದ ಕನ್ನಡ ಪರ ಯುವ ಉತ್ಸಾಹಿ ಹೋರಾಟಗಾರರು, ಅವರು ಸಹ ಈ ವರ್ಷದ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಮತ್ತು ಕುಮಾರಿ ವಿಹಿಕ, ಅವರು ಸಹ ಬುಕ್ ಆಫ್ ರೆಕಾರ್ಡ್ ಮಾಡಿ ಈಗ ಮೊನ್ನೆ ತಾನೇ ತಮ್ಮ ಪ್ರೆಸ್ ಕ್ಲಬ್ನಲ್ಲಿ ಎಲ್ಲರೂ ಮಾಹಿತಿಯನ್ನು ನಾನು ನೋಡಿದ್ದೆ. ಅವ್ರಿಗೂ ಸಹ ಒಂದು ಈ ವರ್ಷದ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಹಾಗೆ ಅತಿಥಿಗಳಾಗಿ ನಮ್ಮ ಸ್ಥಳೀಯ ಭಾಗದ ಮುಖಂಡರೆಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮೊಂದಿಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ನಮಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಕೆಲಸವನ್ನು
ಕನ್ನಡಾಂಬೆ ರಕ್ಷಣಾ ವೇದಿಕೆಗೆ ಜೊತೆಗೂಡಿ ಸಾಕಷ್ಟು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಇದೆ. ಕರುನಾಡ ಲಾರಿ ಚಾಲಕ ಪರಿಷತ್ತು ಮೈಸೂರು, ವರ್ತಕರ ಸಂಘ KHP ಕಾಲೋನಿ ಊಟ್ಕಳ್ಳಿ, ಮೈಸೂರು ಹೃದಯವಂತರ ಬಳಗ ಮೈಸೂರು, RTI ಮಾಹಿತಿ ಬಳಗ, ಶ್ರೀ ಬಸವೇಶ್ವರ ಪ್ರತಿಷ್ಠಾನ ಮೈಸೂರು, ಕಾವೇರಿ ಕ್ರಿಯಾ ಸಮಿತಿ ಮೈಸೂರು, ಬಸವ ಸಮಿತಿ KHP ಕಾಲೋನಿ ಊಟ್ಕಳ್ಳಿ, ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಭಕ್ತ ಬಳಗ ಇಲ್ವಾಲ ಮತ್ತು ಪಂಚಾಯತ್ ಗ್ರಾಮಾಭಿವೃದ್ಧಿ ರೈತರ ಸೇವಾ ಸಂಸ್ಥೆ, ಇಷ್ಟು ಸಂಸ್ಥೆಗಳು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತವೆ. ಮತ್ತು ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂದರೆ, ಶಾಲಾ ಮಕ್ಕಳಿಂದ ನಮ್ಮ ಊಟ್ಕಳ್ಳಿಯ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳ ಮಕ್ಕಳು ಪ್ರತಿಯೊಂದು ಶಾಲೆ ಮಕ್ಕಳು ಆಟೋಟ ಸ್ಪರ್ಧೆಗಳನ್ನು ಆಡಿಸಿ ಅವ್ರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಮತ್ತು ವೇದಿಕೆಯಲ್ಲಿ ಪ್ರತಿ ಒಂದು ಶಾಲೆಯೇ ಒಂದು ಶಾಲೆಯಂತೆ ಒಂದು ಕಾರ್ಯಕ್ರಮವನ್ನು ನೀಡುವಂತಹ ಕೆಲಸವನ್ನು ಮಾಡ್ತದೆ. ಯಾಕೆ ಉದ್ದೇಶ, ಸರ್ಕಾರಿ ಶಾಲೆ ಮಕ್ಕಳಿಗೆ ವೇದಿಕೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಶಾಲಾ ಮಕ್ಕಳು ಒಂದು 10% ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಲೆಯನ್ನು ತೋರಿಸುವಂಥ ಕೆಲಸವನ್ನು ನಾವು ಈ ಕಾರ್ಯಕ್ರಮದಿಂದ ಮಾಡ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮದ ಅಂಗವಾಗಿ ಊಟ್ಕಳ್ಳಿಯ ಸುತ್ತಮುತ್ತಲಿನ ಜನರಿಗೆ, ಮಹಿಳೆಯರಿಗೋಸ್ಕರ ಈ ಕಳೆದ ಭಾನುವಾರ 24ನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. 12 ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು. ಅಲ್ಲಿ ಯಾರು ಆವತ್ತಿನ ದಿನ ವಿಜೇತರಾದರೋ ಅವ್ರಿಗೆಲ್ರಿಗೂ ಸಹ ನಾವು ವೇದಿಕೆಯ ದಿನ ಅವತ್ತಿನ ದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಾದ ಮೇಲೆ ಖ್ಯಾತ ಹಾಸ್ಯ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಸಹ ಕೇಳಿರ್ತೀರಿ. ಭಾಳ ದೊಡ್ಡ ಮಟ್ಟದ ಕಲಾ ತಂಡ ಈ ಕಾರ್ಯಕ್ರಮಕ್ಕೆ ಬಂದು ಜನರನ್ನು ರಂಜಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಜೂನಿಯರ್ ರಾಜ್ಕುಮಾರ್ ಸರ್ ಅವರು, ಅಜಿತ್ ಅಂತ ಅವ್ರ ಹೆಸರು, ಜೂನಿಯರ್ ವಿಷ್ಣುವರ್ಧನ್ ಅವರು, ಡಿಂಗ್ರಿ ನಾಗರಾಜ್ ಅವರು, ನಮ್ಮ ಭಾಳ ಅತ್ಯುತ್ತಮವಾದ ಚಲನಚಿತ್ರ ನಟಿ ರೇಖಾದಾಸ್ ಅವರು, ಸಿಲಿಲಲ್ಲಿ ಗೌಡರು, ಬೋಬೋ ಬಿರಿಯಾನಿ ಜೈರಾಮಣ್ಣವರು, ಜೂನಿಯರ್ ಮಾಲಾಶ್ರೀ ಅವರು, ಜೂನಿಯರ್ ರಕ್ಷಿತಾ ಅವರು, ಆಮೇಲೆ DD ಚಾನಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ರಾಘವ್ ಅಂತ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾರೆ. ಕಿರುತೆರೆ ನಟಿಯರು, ಸಾಕಷ್ಟು ಜನ ಕಿರುತೆರೆ ನಟಿಯರು ನಟರು ಬಂದು ಕಾರ್ಯಕ್ರಮದ ಜನರನ್ನು ಮನರಂಜಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಕನ್ನಡಾಂಬೆ ರಕ್ಷಣಾ ವೇದಿಕೆ ಈ ಥರ 3 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಇದು 4ನೇ ವರ್ಷದ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ಹೆಚ್ಚು ಕಮ್ಮಿ 4 ರಿಂದ 5 ಸಾವಿರಕ್ಕೂ ಹೆಚ್ಚು ಜನರು ಸೇರಿಸುವಂತಹ ಗುರಿ ಇಟ್ಕೊಂಡು, ಮನರಂಜಿಸುವಂತಹ ಗುರಿ ಇಟ್ಕೊಂಡು ಪ್ರತಿ ವರ್ಷವೂ ಸಹ ಅದ್ಧೂರಿಯಾಗಿ ಕನ್ನಡಾಂಬೆ ಹಬ್ಬವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷವೂ ಸಹ ಅದ್ಧೂರಿಯಾಗಿ ಕನ್ನಡಾಂಬೆ ಹಬ್ಬ ಜರುಗಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ಥಳ ಮೈಸೂರಿನ ಊಟ್ಕಳ್ಳಿಯ ಸಂತೆಮಳ ಮೈದಾನದಲ್ಲಿ ಸಂಜೆ 4:15 5 ಗಂಟೆಗೆ ಸ್ಟಾರ್ಟ್ ಆದರೆ ಹೆಚ್ಚು ಕಮ್ಮಿ 9:30 10 ಗಂಟೆಗೆ ಮುಗಿಯುವಂತಹ ಅಲ್ಲಿಗಂಟಲೂ ಸಹ ಮುಗೀತದೆ. ಜನರಿಗೆ ಒಂದು ಹಬ್ಬ, ಮನರಂಜನಾ ಹಬ್ಬ ಅಂತ ಹೇಳಕ್ಕೆ ಈ ಮೂಲಕ ಇಷ್ಟಪಡ್ತಾ ಇದ್ದೇನೆ. ಅಲ್ಲಿ ಸ್ಥಳೀಕರು ಮತ್ತು ಸುತ್ತಮುತ್ತಲಿನ ಜನರುಗಳು ಇದನ್ನು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಬಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನುಗೊಳಿಸಬೇಕು ಅಂತ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ.